ಮಂತ್ಸ್ ಅಲ್ಲಿ ನಂಗೆ ರಿಸಲ್ಟ್ ಸಿಕ್ತು. ನಾನು ಎಷ್ಟು ಖುಷಿ ಆಗಿದ್ದೀನಿ ಗೊತ್ತಾ, ಇವನ್ ನಮ್ಮ ಮನೆಯವರೆಲ್ರು. 6 ಮಂತ್ ಇಂದ ಪ್ಲಾನಿಂಗ್ ಅಲ್ಲಿ ಇದ್ವಿ, ಬಟ್ ತಗೊಳಕ್ ಚಾನ್ಸ್ ಇರ್ಲಿಲ್ಲ ನನ್ಗೆ. ಆಮೇಲಿಂದ ಅದೇ ಏನ್ ನಾಳೆ ಸಮಸ್ಯೆ ಇದ್ದಿದ್ದು ಅಂತ ತಗೊಂಡಿದ್ ಹೇಳಿ ನೀವು? PCOS ಇತ್ತು ಮ್ಯಾಮ್ ನನ್ಗೆ. ಆಲ್ಮೋಸ್ಟ್ ಒಂದು 2.5 ಇಯರ್ಸ್ ಇಂದ PCOS ಇತ್ತು ನನ್ಗೆ. ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತು, ಮತ್ತೆ ಫಿಸಿಕಲ್ ಆಗಿ ನಾನು ಅದು ಯೋಗ ವಾಕ್ ಎಲ್ಲ ಮಾಡ್ತಾ ಇದ್ದೆ. ಯಾವಾಗ ನೀವು ಮನೆ ಮದ್ದು ತಗೊಂಡಿದ್ದು? ಮ್ಯಾಮ್ ಲಾಸ್ಟ್ ಟೂ ಮಂತ್ಸ್ ತಗೊಂಡೆ ಅಷ್ಟೇ ನಾನು. 2 ಮಂತ್ಸ್ ಅಲ್ಲಿ ನಂಗೆ ರಿಸಲ್ಟ್ ಸಿಕ್ತು. ಫಸ್ಟ್ ಮಂತ್ಸ್ ಅಲ್ಲೇ ನಾನು ತುಂಬಾ ಡಿಸಪಾಯಿಂಟ್ ಆಗಿದ್ದೆ, ಬಟ್ 2 ಡೇಸ್ ಬಿಟ್ಕೊಂಡೆ ಚೆಕ್ ಮಾಡ್ಕೊಂಡೆ, ಪಾಸಿಟಿವ್ ಬಂತು. ಅಲ್ಟ್ರಾಸೌಂಡ್ ಮಾಡ್ತೀವಿ ಅಂತ ಹೇಳಿದ್ರು, ಅವಾಗ ಇನ್ನೂ ಬೇಬಿ ಬಂದಿಲ್ಲ ಅಂತ ಹೇಳಿ ಕಳ್ಸಿದ್ರು. 4 ಡೇಸ್ ಆದ್ಮೇಲೆ ಹೋಗಿದ್ದೆ ಮ್ಯಾಮ್, ಬಂದಿದೆ ಇವಾಗ ಅಂತ ಹೇಳಿದ್ರು. ಸಿಂಟಮ್ಸ್ ಇತ್ತು ಮ್ಯಾಮ್ ನನ್ಗೆ, ಸ್ವಲ್ಪ ಅಂದ್ರೆ ಗಿಡ್ಡಿನೆಸ್ ಇತ್ತು, ಆಮೇಲೆ ಬ್ರೆಸ್ಟ್ ಪೇನ್, ಸಿಕ್ಕಾಬಟ್ಟೆ ಬ್ರೆಸ್ಟ್ ಪೇನ್ ಇತ್ತು ನನ್ಗೆ. ಮತ್ತೆ ಸ್ವಲ್ಪ ಈ ಗ್ಯಾಸ್ಟ್ರಿಕ್ ಆಗಿರೋ ತರ ಒಳಗಡೆ ಬ್ಲೋಟಿಂಗ್ ಆಗುತ್ತೆ, ಆಮೇಲೆ ಕಾನ್ಸ್ಟಿಪೇಷನ್ ಆಗುತ್ತೆ, ಕಾನ್ಸ್ಟಿಪೇಷನ್ ಆಗುತ್ತೆ, ಹಾಗೆ ಹೊಟ್ಟೆನೂ ಕೂಡ ಬರ್ತಾ ಇರುತ್ತೆ. ಅದೆಲ್ಲ ಏನು ಇಲ್ಲ, ಓಕೆನಾ? ನನ್ಗೆ ಅಂದ್ರೆ ವಾಮಿಟ್ ಆಗ್ತಾ ಇಲ್ಲ, ಬಟ್ ವಾಮಿಟಿಂಗ್ ಸೆನ್ಸ್ ಆಗ್ತಾ ಇದೆ. ಹೌದು ಹೌದು, ನಾಸಿಯಾ ಫೀಲ್ ಆಗ್ತಾ ಇದೆ, ಬರ್ತಾ ಇಲ್ಲ ಇನ್ನೂನು. ಸೊ ಅದಕ್ಕೋಸ್ಕರನೇ ಹೇಳೋದು 3 ಮಂತ್ಸ್ ರೆಸ್ಟ್ ಮಾಡಿ ಅಂತ. IVF ಹೋಗಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಬಿಟ್ಟಿದ್ರು. ಆಮೇಲೆ ನಾನು ನನ್ಗೊಂದು ಟೆನ್ಷನ್ ಆಗ್ಬಿಟ್ಟಿದ್ದು, ಹೆಂಗ್ IVF ಮಾಡಿಸ್ಕೊಳ್ಳೋದು, ಅದ್ ಭಯ ಆಗತ್ತೆ ನಮ್ಗೆ. ಹಂಗೆ ಸಡನ್ ಆಗಿ ನಿಮ್ ಸಿಕ್ತು ನನ್ಗೆ, ನಿಜವಾಗ್ಲೂ ನನ್ಗೆ ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕು ನನ್ಗೆ ಗೊತ್ತಾಗಲ್ಲ. ಬಟ್ ಕಂಪ್ಲೀಟ್ ನಾನ್ ಬ್ಲೈಂಡ್ ಆಗಿ ನಂಬಿದ್ದೆ ನಾನ್ ನಿಮ್ಮನ್ನ, ಕಂಪ್ಲೀಟ್ ಆಗಿ ಬ್ಲೈಂಡ್ ಆಗಿ. ನಮ್ಮ ಮನೇಲಿ ಯಾರು ಏನು ಹೇಳಿದ್ರು ನಾನ್ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ನನಗ್ ನಂಬಿಕೆ ಇದೆ, ನಾನ್ ಮಾಡ್ಕೋತೀನಿ, ಮತ್ತೆ ದೇವ್ರ ಮೇಲೆ ನಂಬಿಕೆ ನನ್ಗೆ. ಹೌದು ಮ್ಯಾಮ್, ಹೌದೌದು. ನನ್ ಖುಷಿಗಂತೂ ನಿಜವಾಗ್ಲೂ ಇದೇ ಇಲ್ಲ ಅನ್ಕೊಳ್ಳಿ. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್, ನಿಮ್ಮ ಹಸ್ಬೆಂಡ್. ಥ್ಯಾಂಕ್ ಯು ಮ್ಯಾಮ್. ಟೇಕ್ ಕೇರ್, ಬಾಯ್, ನಮಸ್ತೆ. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ಬಾಯ್ ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್.